ಸರ್, ನಮಸ್ಕಾರಗಳು. ನಮಸ್ಕಾರ ಸರ್, ಒಂದು ಕೆಲವೊಂದು ವಿಷಯಗಳು ಸರ್ ನಮಗೆ ನೀವು ಸ್ವಲ್ಪ ತಿಳಿಸಿಕೊಡ್ಬೇಕಾಗಿದೆ ಸರ್. ಖಂಡಿತವಾಗಿ. ಓಕೆ ಸರ್. ಯಾಕಂದರೆ ಈ ಸರ್ ನಾವು 3 ದಿವಸದಿಂದ ಕ್ಯಾಂಪಸ್ ಮಾಡ್ತಾ ಇದ್ದೀನಿ ಸರ್. ಬಂದೆ ನಿಮಗೆ ಇಂಟರ್ವ್ಯೂ ಬಂದಿದ್ದೇನೆ ಸರ್. ನಾವು ನಮಗಂತೂ ಎಲ್ಲ ಥರ ತಿಳಿದೈತೆ ಅಂತ ತಿಳ್ಕೊಂಡಿದ್ದೇವೆ ಸರ್. ಎಲ್ಲ ತಿಳಿದಿದೆ ಅಂತ ತಿಳ್ಕೋ ಭಾವ ಇದೆ ಸರ್. ಆದ್ರೆ ನಿಮಗೆ ನಮ್ಮ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅಂತ ಕೇಳ್ತಾ ಇದ್ದೀನಿ ಸರ್. ನಿಮ್ಮ ಬಗ್ಗೆ ನೀವು ನಮಸ್ಕಾರ ಚೆನ್ನಾಗಿ ಮಾಡ್ತೀರಿ. ಹೌದು ಸರ್. ನಗ್ತೀರಿ. ಹೌದು ಸರ್. ಓಕೆ ಸರ್. ನಿಮಗೆ ಪ್ರೈಸ್ ಬೇರೆ ತಗೊಂಡು ಹೊಸ ಶರ್ಟ್ ಹಾಕೊಂಡು ಬಂದಿದ್ದೀರಿ. ಓಕೆ ಸರ್. ಸೊ ನೀವು ಉದ್ಧಾರ ಆಗ್ತೀರಿ ಅಂತ ಅನಿಸಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಇನ್ನೊಂದು ಸರ್, ಮತ್ತೊಂದು ನಾಲ್ಕು ಟಿಪ್ಸ್ ಹೇಳ್ತೇವೆ ಸರ್. ನಿಮಗೆ ಹೇಳಿದ್ರೆ ಸರಿ ಸ್ವಾರ್ಥಿಗಳಾಗ್ಬಿಡ್ತೀರ ನೀವು. ಒಂದು ವಿಡಿಯೋ ಮಾಡ್ತಾ ಇದ್ದೀರಿ, ಜನಕ್ಕೂ ಉಪಯೋಗ ಆಗುವಂತ ಪ್ರಶ್ನೆ ಕೇಳ್ತಾರೆ. ಬರೋದು ಸರ್. ಅದೊಂದು ಆದರೆ ಅದು ಪರ್ಸನಲ್ ಬೇರೆ ಕೇಳ್ತೇನೆ ಸರ್. ಪರ್ಸನಲ್ ಅಷ್ಟೇ ಕೇಳಿ. ಮತ್ತೆ ಟ್ರೈನಿಂಗು ಭಾಳ ಚಲೋ ಇದೆ ಸರ್. ಪ್ರತಿಯೊಂದು ಚಲೋ ಇದೆ ಸರ್. ಪ್ರತಿಯೊಂದು ಸರ್ ಬರೀ ಕ್ಲಾಸ್ ಅಷ್ಟಲ್ಲ, ನೀವು ಪ್ರತಿಯೊಂದು ಯಾವುದೂ ಕೂಡ ರೂಮ್ ಆಗಲಿ, ಇದು ಏರಿಯಾ ಆಗಲಿ, ಪ್ರತಿಯೊಂದು ಸರ್ ಬರೀ 3 ದಿವಸಕ್ಕೆ ನಮ್ಗೆ ಭಾಳ ಅಂದ್ರೆ ಇದೇನು ಯಾವಾಗ ಮುಗಿತಾ ಇದ್ದಿಲ್ಲ, ಭಾಳ ಬೇಸರ ಆಗ್ತಾ ಇದೆ ಸರ್. ಅದಕ್ಕೋಸ್ಕರ ಈ ರೀತಿ ಇದೇ ಥರ ಇರ್ಲತ್ತೇಳಿ ಭಾಳ ಖುಷಿ ಆಗಿದೆ ಸರ್. ಭಾಳ ಖುಷಿ ಆಗಿದೆ ಸರ್. ನಾನೊಂದೆರಡು ಪ್ರಶ್ನೆ ಕೇಳೋಣ. ಕೇಳಿ ಸರ್, ಕೇಳಿ ಸರ್. ನೀವು 3 ದಿನ ಹಿಂದೆ ಬಂದಾಗ ನಿಮ್ಗೇನೋ ನಿರೀಕ್ಷೆ ಇರುತ್ತೆ. ಹೌದು ಸರ್. ಆ ನಿರೀಕ್ಷೆಗೆ ತಕ್ಕಂಗೆ ಇಲ್ಲಿ ಎಲ್ಲ ಟ್ರೈನಿಂಗ್ ಆಯ್ತಾ? ಆಗಿತ್ತು ಸರ್. ಭಾಳ ನನ್ನ ಪ್ರಕಾರ ಸರ್ ನಮಗೆ ಎಲ್ಲಿಂದ ಕೇಳ್ತಾರೆ ಸರ್, ಒಂದು 80% ನಾವು 100% ಗ್ಯಾರಂಟಿ ಮಾಡ್ಬೋದು ಸರ್. 100ಕ್ಕೆ 80% ಗ್ಯಾರಂಟಿ ಸರ್. 80% ಗ್ಯಾರಂಟಿ. ಹೌದು ಸರ್. ಈಗ ಟ್ರೈನಿಂಗ್ ಅಲ್ಲಿ ನಾನು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಿಸ್ತೇನೆ. ಓಕೆ ಸರ್. ಯಾವ ಚಟುವಟಿಕೆ ನಿಮಗೆ ಹೆಚ್ಚು ಇಷ್ಟ ಆಯ್ತು? ಏನು ಸರ್, 1, 2 ಅಂತ ಲೆಕ್ಕಲ್ಲ ಸರ್, ಭಾಳ ಆಯ್ತು ಸರ್. ಪ್ರತಿಯೊಂದು ಸರ ಒಂದು ವಿಷಯ ಮಾತಾಡ್ಬೇಕಾದ್ರೆ ಭಾಳ ವಿಚಾರ ಮಾಡಬೇಕು. ಯಾವುದೇ ಭಾಷಣ ಮಾಡೋದು ಹೇಳಿದ್ರು ಸರ್, ಬಸವರಾಜ್ ಸರ್ ಡೈಲಾಗ್ ಅಂತ ಹೇಳ್ಬೇಕು, ನೋಡ್ಬೇಕಾದ್ರೆ ಸ್ಟೇಜ್ ಮೇಲೆ ಭಾಳ ವಿಚಾರ ಮಾಡಬೇಕು. ಪಕ್ಕಂದ್ರೆ ಏನಾರ ಮಾತಾಡಿದ್ರೆ ಅದೇನೋ ಅಂತ ಹೇಳಿದ್ರೆ ಏನು ಮಾಡಬೇಕು, ಏನು ಮಾಡಬೇಕು, ಅಡಿತ ಇತ್ತು ಸರ್. ಆ ಥರ ಅದು ನಿಜವಾದ ಆಗ್ತಿತ್ತು ಸರ್. ಆ ಥರ ನಮ್ಮ ಬರ್ತಿದ್ದಂತ ರೋಗೇಶನ್ ಏನೇನು ಮಿಸ್ಟೇಕ್ ಮಾಡ್ಕೋಬಾರ್ದು, ಭಾಳ ವಿಚಾರ ಮಾಡ್ಬೇಕು. ಈಗ ನೀವು ಬೇರೆಯವರು ಯಾರಾದ್ರೂ ವರ್ಕ್ಶಾಪ್ಗೆ ಬರಬೇಕು ಅಂದವ್ರಿಗೆ ಏನ್ ಮೆಸೇಜ್ ಹೇಳಿ? ಅವ್ರ ನಶೀಬರು ಸರ್. ಇಲ್ಲಿ ಬಂದವರು ನೋಡಿ, ಅವ್ರು ಈ ಟೈಮ್ ಅವ್ರು ವೇಸ್ಟ್ ಮಾಡ್ಕೊತಾರೆ ಸರ್. ಇಲ್ಲಿ ಬರ್ದಿಲ್ಲ ಅಂದ್ರೆ ಅವರು ಜೀವನದ ಭಾಳ ವೇಸ್ಟ್ ಆಗ್ತಿರ್ತಾರೆ ಸರ್. ಎಂಥ ಕೆಲಸ ವರ್ಕ್ ಇದ್ರು ಇಂಥ ಉಪಯೋಗ ಮಾಡ್ಕೊಳ್ಳೋದು ಸರ್. ನಮಗೆ ಸಿಕ್ಕದ ಇದೊಂದು ನಮ್ಮದು ಭಾಳ 3 ಜನ್ಮದ ಪುಣ್ಯ ಅಂತ ಹೇಳ್ತಾರೆ ಸರ್. ಯಾರ್ಯಾರು ಬಂದಾಗ ಮೂರು ಜನ ಪುಣ್ಯ ಐತೆ ತಿಳ್ಕೊಂಡು ಬಂದ ಅವ್ರ ಪುಣ್ಯ ಮೈದ ನಮಗೆ ಸರ್ ಅಂತ ಅವಶ್ಯಕತೆ ಅಂತ ತಿಳ್ಕೊತಾರೆ ಸರ್. ನನ್ನ ಮನೆ ತುಂಬ ಒಳ್ಳೆ ಮಾತು ಹೇಳಿದ್ರಿ. ರವೀಂದ್ರ ಅವರೇ, ನೀವೊಂದು ಪುರಸಭೆ ಸದಸ್ಯರಿದ್ದೀರಿ, ನಿಮಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ನಮ್ಮ ವೀಕ್ಷಕರಿಗೂ ಕೂಡ ನಮ್ಮ ಯೂಟ್ಯೂಬ್ ನೋಡ್ತಾರಲ್ಲ, ಆ ಯೂಟ್ಯೂಬ್ ನೋಡೋರಿಗೆಲ್ಲ ಏನಾದ್ರು ಸಂದೇಶ ಏನು ಸರ್, ಇವ್ರು ಏನು ನಮ್ಗೆ ನಮ್ಮ ಪಾರ್ಟಿಸಿಪೆಂಟ್ಸ್ ಬಂದಾರಲ್ಲ ಸರ್, ಇವರು ಮಾತಾಡಿದ್ರೆ ಇಲ್ಲ ಸರ್, ನಿಮಗೆಲ್ಲ ಕಲ್ಕೊಂಡು ಬಂದಾಗ 100% ಗ್ಯಾರಂಟಿ ನಿಮ್ಗೆ ಟ್ಯಾಕ್ಸ್ ಕೊಟ್ಟು ಹೋಗ್ತಾರೆ ಸರ್. ನನಗಂತೂ ಗ್ಯಾರಂಟಿ ಇರ್ತಾರೆ. ಆದರೆ 3 ದಿವಸ ಅನ್ನೋ ಟೈಮ್ ಕಮ್ಮಿ ಇರ್ಬೇಕಿಲ್ಲ ಸರ್. ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿ ಇನ್ನು ಮನೇಲಿ ಹೋಗಿ ಮೇಲೆ ಇದೇ ಥರ ತಯಾರಾಗಿ ಬಂದರು ಭಾಳ ಹೆಚ್ಚು ಕಮ್ಮಿ ಅಂದ್ರೆ ಸರ್, ಒಂದು 2 ತಿಂಗಳು ಬಿಟ್ಟರು 3 ತಿಂಗಳದಾಗ ಅಂದ್ರೆ 50% ಅಂಡ್ ಗ್ಯಾರಂಟಿ ಸರ್. ಗ್ಯಾರಂಟಿ ಸರ್. ನೀವು ಕೆಲವು ಸಾರಿ ಝೂಮ್ಗೆ ಬಂದು ನನ್ನ ಕ್ಲಾಸ್ನ ಅಬ್ಸರ್ವ್ ಮಾಡಿದ್ರಿ ಸರ್. ಝೂಮ್ಗೆ ಬರ್ದೇ ಇರೋರು ಝೂಮ್ ಅಲ್ಲಿ ಬಂದು ನನ್ನ ಚಿಕ್ಕ ಮೊಬೈಲ್ ಅಲ್ಲಿ ನೋಡಕ್ಕೆ ಹೆಂಗ್ ಕಾಣಿಸ್ತಿದ್ದೆ ನಾನು. ಏನು ಸರ್, ಬರೀ ನಿಮ್ಮಲ್ಲಿ ಫಸ್ಟ್ ಟೈಮ್ ಸರ್ ನಿಮಗೆ ಫೋನ್ ಹಚ್ಚಿರಲಿಲ್ಲ ಸರ್. ಆ ಟೈಮ್ದಾಗ ನಮ್ಮ ಕೈಯನ್ನು ನಡಕೈತೆ ಸರ್. ಯಾಕಂದ್ರೆ ನಿಮ್ಮದು ಎಲ್ಲಿದ್ದೀರಿ ಸರ್, ನಿಮ್ಮ ಜೋಡಿ ನಾವು ಮಾತಾಡೋದಂದ್ರೆ ಅದು ಕೈ ನಡಗತ್ತಾರೆ ಸರ್. ಏನನ್ನು 3 ದಿವಸದಾಗ ಇಟ್ಟಾರೆ ಇದು ಫಸ್ಟ್ ಟೈಮ್ ಮಾಹಿತಿ ಮಾತಾಡೋದು ನನಗೆ ಕನಸು ಬಿದ್ದಾಗ್ತಾ ಇದೆ ಸರ್. ಕನಸು ನನಸು ನೀವೇನು ಎಷ್ಟು ಮಂದಿ ಮಾಡಿದ್ರಲ್ಲ, ಇವೇನು ನಮಗೆ ದೇವರು ಪರಮಾತ್ಮ ನಮ್ಮ ಜೀವನ ಬಂದಿದೆ ಸರ್. ಪ್ರತಿಯೊಂದು ರೂಪಾಯಿ ಯಾವುದೇ ವಿಷಯ ಮಾಡ್ತಾ ಇರ್ಬೇಕಾದ್ರೆ ಪ್ರೀ ಮಾತಿನಲ್ಲಿ ಈ ದಿನಗಳಲ್ಲಿ ಮಾತಿನ ಭಾಳ ಮಹತ್ವ ಸರ್. ಮಾತು ಕಲಿತರೇ ಮಾತ್ರ ಮಾತಿನಿಂದ ಶ್ರೀಮಂತಿಗೆ ಅಂತ ಒಂದು ನಿಮ್ಮದು ಐತಲ್ಲ
ಕ್ವಶನ್ ಅದೇ ಥರ ಇದೆ ಸರ್, ಅದೇ ಥರ ನಡೀತಾ ಇದೆ ಸರ್, ನಡೀತಾ ಇದೆ ಸರ್. ಈಗ ಶರ್ಟ್ ಪ್ರೈಸ್ ಆಗಿ ತಗೊಂಡು ಆ ಶರ್ಟ್ ಹಾಕೋ ಬಂದಿದ್ದೀರಿ, ವೈಟ್ ಶರ್ಟ್. ನನ್ನ ಫ್ರೆಂಡ್ DG ಆನಂದ್ ಅಂತ ಟ್ರೈನಿಂಗ್ ಬಂದಿದ್ರು, ಅವರು ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಕೊಡು JP ಅಂತ ಕೊಟ್ಟೋಗ್ರು ನನಗೆ. ನಾನು ಒಂದು ಆಸೆ ಚಟಾಕಿ ಮಾಡ್ತಾ ಇದ್ದೇನೆ ಸರ್, ಅದು ನನಗೆ ಬರ್ಬೇಕಾಯ್ತಲ್ಲ, ಇವ್ರು ಬರ್ಬೇಕಾಯ್ತು, ನನಗೆ ಬರೀ ನಾನು ಅಂಥದ್ದು ಏನು ಮಾಡಿದ್ರೆ ನನಗೆ ಕೊಟ್ಟಿದ್ದಾರೆ ಸರ್. ಅವ್ರು ಕೊಡ್ಬೇಕಾದ್ರೆ ಟ್ಯಾಕ್ಸ್ ಎಲ್ಲ ಇದೆಯಾ ಸರ್, ನಾನು ಅವ್ರಿಗೆ ಅವ್ರು ತರ್ರಿ ಮಾತ್ರಿ ಇಲ್ಲಿ ಆಗ್ತಾರೆ, ಇವ್ರು ಪಾಪ ಇವ್ರು ಬರ್ರಿ ಅವ್ರ ಸರ್ ಎಲ್ಲ ಇದ್ದೀರಿ, ನೀವು ಬಂದಿರಲಿ ಬ್ಯಾಂಕ್ ಲಾಕರ ಆ ಟಾಕ್ ಹಾಕಿಬಿಡ್ತಾರೆ, ಅವರು ಅವರು ಕೊಡ್ತಾರೆ ಎಲ್ಲ ಒಳ್ಳೆಯದೇ. ಈಗ ನಿಮ್ಮ ಮನೆಯವ್ರ ಹೆಸರೇನು? ನಮ್ಮ ಮನೆ ಹೆಸರು, ನಮ್ಮ ಹೆಣ್ಮಕ್ಳ ಹೆಸರು ನಮ್ಮ ಅಕ್ಕನ ಮಗಳ್ರಿ ರೂಪಾ ಸರ್. ರೂಪಾ. ರೂಪಾ. ಓಕೆ. ಮಕ್ಕಳ್ರಿ ಗೌರ್ಮೆಂಟ್ ಸೀಟ್ ಸಿಕ್ಕೈತೆ ಸರ್, BSc ನರ್ಸಿಂಗ್. ಮಗಳು ಸೇಮ್, ಅವ್ರ ಅಕ್ಕ ಹೋದ ಸೇಮ್ ಹಂಗೆ ಇದ್ದಾರೆ, ಸೇಮ್ ಕೊಡ್ತು ಹೋಗ್ತಾರೆ ನಮ್ಮ ಮಗಳು ಹಂಗೆ ಇದ್ದಾರೆ. ಈಗ ಇಲ್ಲಿ ಹೆಂಡತಿ ಬಿಟ್ಟು ಬಂದ್ರಿ, ಇಲ್ಲೊಬ್ರು ತಿಪ್ಪೇಸ್ವಾಮಿ ಅಂತ ಫ್ರೆಂಡ್ ಆಗ್ಬಿಟ್ರು. ಈ ತಿಪ್ಪೇಸ್ವಾಮಿ ಅವ್ರ ಬಗ್ಗೆ ಒಂದೆರಡು ಮಾತು. ತಿಪ್ಪೇಸ್ವಾಮಿ ಸರ್ ಅತಿ ಒಳ್ಳೆಯ ಮನುಷ್ಯ ಸರ್, ಇವರು ನಮ್ಮ ಎಲ್ಲರಿಗೂ ಮಾರ್ಗದರ್ಶಕ ಸರ್. ಪ್ರತಿಯೊಬ್ಬರಿಗೂ ಈ ವಯಸ್ಸಾಗಿ ಇಂಥ ಚೆನ್ನಾಗಿ ಬಂದಲ್ಲ, ನಾವು ಭಾಳ ಅಂದ್ರೆ ಭಾಳ ಹೆಮ್ಮೆ ಪಡ್ತೇವೆ ಸರ್. ಇಂಥವ್ರು ಈ ವಯಸ್ಸಾಗಿ ಇಂಥದಕ್ಕೆ ಬಂದಿರಲ್ಲ, ಇದು ಭಾಳ ಬೇರೆ ಸರ್ ಅಂತಾರಲ್ಲ, ನಾಳೆ ಮುಂದೆ ಯಾರು ಗ್ಯಾರಂಟಿ ಇರ್ತಾರೆ, ಕಷ್ಟ ಇರಬೇಕು, ಕಷ್ಟ ಕಲ್ಪತ ಹೋಗ್ತಾ ಇರಬೇಕು, ಅದೇ ಸರ್. ಓಕೆ. ಎಲ್ಲ ಇಷ್ಟೊಂದು ಜನ ಫ್ರೆಂಡ್ಸ್ ಸಿಕ್ಕಿದ್ರಲ್ಲ, ಈ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಏನು ಖುಷಿ ಆಯ್ತು? ಏನು ಖುಷಿ ಸರ್, ನಾನು ಬರೀ ಮಾತಾಡ್ತಂದ್ರೆ ಕನ್ನಡ ನೀರು ಬರ್ತಾ ಇದೆ ಸರ್, ಬರೀ ಮಾತಾಡೋದಂದ್ರೆ ಕನ್ನಡ ನೀರು ಬರ್ತಾ ಇದೆ ಸರ್. ಅಂದ್ರೆ ನೀವು ಭಾವುಕ ವ್ಯಕ್ತಿ ಅಂತ ಗೊತ್ತಾಯ್ತು. ಈಗ ನಾವು ಸರದಾರ ಸರ್, ನಮ್ಮ ಮಗಳದ್ದು ನೆನಪು ಗೊತ್ತಾಯ್ತು, ನಮ್ಗೆ ಗೊತ್ತಾಯ್ತು. ನಿಮ್ಗೆ ಅದು ಭಾವನೆಗಳು ನೋಡಿ, ಮಗಳನ್ನ ನೆನೆಸ್ಕೊಂಡ್ರು ಒಂಥರ ಫೀಲಿಂಗ್ ಆಗ್ತದೆ. ಓಕೆ, ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಭಾಷೆಗಿಂತ ಭಾವನೆಗಳು ಮುಖ್ಯ ಅಂತ ಹೇಳ್ತೀನಿ ನಾನು. ಆ ಭಾವನೆಗಳನ್ನ ಇಂಥ ಕ್ಯಾಮ್ರಾಗಳು ಕೆಲವು ಸರಿ ಸೆರೆ ಹಿಡಿಯುತ್ತೆ. ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸರ್, ನಿಮಗೆ ನಮಸ್ಕಾರ. ನಮಸ್ಕಾರ.